ನಿಯಮಗಳನ್ನ ಪಾಲಿಸದೆ ಪಿಜಿಗಳಿಗೆ ಕೊನೆಗೂ ಬೀಗ ಬಿದ್ದಿದೆ. ಬೆಂಗಳೂರಿನ ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಾರ್ಗಸೂಚಿಗಳನ್ನ ಪಾಲಿಸದೆ 4 ಪೇಯಿಂಗ್ ಗೆಸ್ಟ್ ಸೌಲಭ್ಯಗಳಿಗೆ ಬೀಗ ಹಾಕಲಾಗಿದೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನಡೆಸಿದ ತಪಾಸಣೆಯಲ್ಲಿ ಶುಚಿತ್ವ, ಸುರಕ್ಷತೆ ಮತ್ತು ನಿಗದಿತ ನಿಯಮಗಳನ್ನ ಅನುಸರಿಸದ ಕಾರಣ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಈ ಕ್ರಮದಿಂದ ಪಿಜಿಗಳಲ್ಲಿ ವಾಸಿಸುತ್ತಿದ್ದ ವಿದ್ಯಾರ್ಥಿಗಳು ಇದೀಗ ದಾಳಿ ಮಾಡಿ 4 ಪಿಜಿಗಳಿಗೆ ಬೀಗ ಹಾಕಲಾಗಿದೆ. ಶೆಟ್ಟಿಹಳ್ಳಿ ವ್ಯಾಪ್ತಿಯಲ್ಲಿ 2 ಪುರುಷರ ಪಿಜಿಗಳಿಗೆ ಬೀಗ ಹಾಕಲಾಗಿದೆ. ಇನ್ನು ಅದೇ ಶೆಟ್ಟಿಹಳ್ಳಿ ವ್ಯಾಪ್ತಿಯಲ್ಲಿ ಶಾರದಾ ಲೇಡೀಸ್ ಪಿಜಿಗೂ ಕೂಡ ಬೀಗ ಹಾಕಲಾಗಿದೆ. ಇಲ್ಲಿ ಅಡುಗೆ ಮನೆ ಶುಚಿತ್ವ ಕಾಪಾಡದಿರುವುದು ಮುಖ್ಯ ಕಾರಣವಾಗಿದೆ. ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳು ಶೇಖರಣೆಯಾಗುವುದು, ಆಹಾರ ಸಾಮಗ್ರಿಗಳು ತೆರೆದಿರುವುದು, ಕಸದ ಬಿನ್ಗಳು ತುಂಬಿರುವುದು ಮತ್ತು ಇತರ ನೈರ್ಮಲ್ಯ ಸಮಸ್ಯೆಗಳು ಕಂಡುಬಂದವು. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಈ ಪಿಜಿಗಳಲ್ಲಿ ನಿಯಮಿತ ತಪಾಸಣೆ ನಡೆಸಿ ಎಚ್ಚರಿಕೆ ನೀಡಿದ್ದರೂ ಸುಧಾರಣೆ ಆಗದ ಕಾರಣ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಅಟ್ಟೂರು ಮತ್ತು ಯಲಹಂಕ 4ನೇ ಹಂತದಲ್ಲಿ ಇರುವ ಶ್ರೀ ಅಂಜನಿ ಲೇಡೀಸ್ ಪಿಜಿಗೂ ಕೂಡ ಬೀಗ ಹಾಕಲಾಗಿದೆ. ಇಲ್ಲಿಯೂ ಸಹ ನೈರ್ಮಲ್ಯ ನಿಯಮಗಳನ್ನ ಪಾಲಿಸದಿರುವುದು ಮತ್ತು ಇತರ ಸುರಕ್ಷತಾ ಲೋಪಗಳು ಕಂಡುಬಂದಿವೆ. ಈ ಪಿಜಿಯಲ್ಲಿ ವಾಸಿಸುತ್ತಿದ್ದ ಮಹಿಳಾ ವಿದ್ಯಾರ್ಥಿಗಳು ಮತ್ತು ಕೆಲಸಗಾರರು ಈಗ ವಸತಿ ಸೌಲಭ್ಯಗಳನ್ನ ಹುಡುಕುವ ಸ್ಥಿತಿಗೆ ಬಂದಿದ್ದಾರೆ. ಈ 4 ಪಿಜಿಗಳಿಗೆ ಬೀಗ ಹಾಕುವ ಕ್ರಮವನ್ನ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಉತ್ತರ ನಗರ ಪಾಲಿಕೆಯ ಅಧಿಕಾರಿಗಳು ಜಂಟಿಯಾಗಿ ಕೈಗೊಂಡಿದ್ದಾರೆ. ಇವುಗಳಲ್ಲಿ ಶುಚಿತ್ವ, ಅಗ್ನಿ ಸುರಕ್ಷತೆ, ಆಹಾರದ ಗುಣಮಟ್ಟ, ವಾಸಸ್ಥಳದ ಸೌಲಭ್ಯಗಳು ಮತ್ತು ನಿವಾಸಿಗಳ ಸುರಕ್ಷತೆ ಸೇರಿವೆ. ಈ ನಿಯಮಗಳನ್ನ ಮೀರಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.